ಗುರುಜಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲಿ ಅನೇಕ ವಿಶಿಷ್ಟ ಆಗುವಂಥ ಅಥವಾ ವೈಶಿಷ್ಟ್ಯ ಅಂತ ಅನಿಸುವ ದೇವಸ್ಥಾನಗಳಿದೆ. ಒಂದೊಂದು ಸತಿ ಹೌದಾ ಹಿಂಗೂ ಇರುತ್ತಾ ಅಂತ ವೈಜ್ಞಾನಿಕ ಲೋಕಕ್ಕೇನೆ ನಮಗೆ ಒಂಥರ ಸವಾಲು ಅಂತ ಅನಿಸೋ ಥರದಲ್ಲೂ ಕೂಡ ಇರುತ್ತೆ. ಈ ದೇವಸ್ಥಾನ ವಿಶೇಷವಾಗಿ ಸೂರ್ಯಕಿರಣಗಳು ಇದೇ ದಿನ ಇದೇ ಸಮಯಕ್ಕೆ ಇಷ್ಟೊತ್ತಿಗೆ ಇಷ್ಟು ಹೊತ್ತೇ ಲಿಂಗದ ಮೇಲೆ ಇರುತ್ತೆ ಅಂತ ಹೆಂಗೆ ಸಾಧ್ಯ ಅನಿಸುತ್ತೆ ಗುರುಜಿ ಇದನ್ನೆಲ್ಲ? ಮೊದಲಿಗೆ ಆ ಭಾಸ್ಕರನಿಗೆ ವಂದಿಸುತ್ತಾ ಓಂ ನಮೋ ಭಾಸ್ಕರಾಜಾಯ ವಿದ್ಮಹೆ ಸಹಸ್ರಲಕ್ಷ್ಮೀಶ ಧಿಮಿ ತನ್ನೋ ಸೂರ್ಯ ಪ್ರಚೋದಯಾತ್ ತ್ರ್ಯಂಬಕಂ ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ಪರಮೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಹಾಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ನೀವೊಂದು ಮಾತು ಕೇಳಿದ್ರಿ, ನಮ್ಮ ಸನಾತನ ಧರ್ಮ ಹೆಂಗಿದೆ ಅಂತಂದರೆ ಯಾವ ಧರ್ಮಕ್ಕೂ ಅದಕ್ಕೆ ಮಿಗಿಲಾಗಿ ನಿಂತಿರ್ತಕ್ಕಂಥ ಸನಾತನ ಧರ್ಮ. ನಮ್ಮ ಈ ಧರ್ಮದಲ್ಲಿ ನಾವಿರ್ತಕ್ಕಂಥದ್ದು ನಾವು ಪುಣ್ಯ. ಯಾಕಂದರೆ ಪ್ರತಿಯೊಂದು ಕಾಲದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಿಂದೂಸ್ತಾನದಲ್ಲಿ ಅದರಲ್ಲಿ ನಾವು ಭಾರತೀಯರಾಗಿ ಪ್ರತಿದಿನವೂ ಹಬ್ಬನೇ ನಮಗೆ. ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿ ನೋಡೋಕೆ ಹೋಗಿ ಎರಡೆರಡು ದಿನ ವರ್ಷಕ್ಕೊಂದ್ಸಲಿ ಹಬ್ಬ ಇಲ್ಲ ವರ್ಷಕ್ಕೆ 2 ಸಲ ಹಬ್ಬ ಆಗುತ್ತೆ. ನಮ್ಮ ಸನಾತನ ಧರ್ಮ ಅಂಥ ಅತ್ಯುನ್ನತವಾಗಿರ್ತಕ್ಕಂಥ ಧರ್ಮ. ನೀವೊಂದು ಕೇಳಿದ್ರಿ ಮಗಳೇ, ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಮಕರ ಸಂಕ್ರಾಂತಿಯ ಮೊದಲು ತಿಳ್ಕೊಳ್ಳೋಣ. ಈ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಉತ್ತರಾಯಣ ಪುಣ್ಯಕಾಲ ಯಾವುದು, ದಕ್ಷಿಣಾಯನ ಪುಣ್ಯಕಾಲ ಯಾವುದು ಅಂತ ಫಸ್ಟು ನಾವು ತಿಳ್ಕೊಂಬಿಟ್ರೆ ಆವಾಗ ನಮಗೆ ಕ್ಲೀನಾಗಿ ಅದರದ್ದು ವಿಚಾರ ಗೊತ್ತಾಗುತ್ತೆ. ಮೊದಲಿಗೆ ನಾವು ಈ ಸೂರ್ಯ ಏನು ಮಾಡ್ತಾನೆ ಅಂದರೆ ಈ ಪುಷ್ಯ ಮಾಸದಲ್ಲಿ ಧನುರ್ ರಾಶಿಲಿ ಪ್ರವೇಶ ಮಾಡಿದ್ದ ಸೂರ್ಯ ಪ್ರತಿ ರಾಶಿಗೂ ಈ 12 ರಾಶಿಗೂ 12 ತಿಂಗಳಲ್ಲಿ ಒಂದೊಂದು ರಾಶಿಗೆ ಒಂದೊಂದು ತಿಂಗಳು ಸೂರ್ಯ ಪ್ರವೇಶ ಮಾಡ್ತಾನೆ. ಮೇಷರಾಶಿಯಿಂದ ಹಿಡಿದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಒಂದೊಂದು ತಿಂಗಳು ಕಾಲ ಅಲ್ಲಿರ್ತಾನೆ ಸೂರ್ಯ. ಹಾಗೆ ಧನುಸ್ಸು ರಾಶಿಯಿಂದ ಈಗ ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ತನ್ನ ಮಗನ ಸ್ಥಾನದಲ್ಲಿರ್ತಕ್ಕಂಥ ಮಕರ ರಾಶಿಗೆ ಅವನು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ತಂದೆ ಮಕ್ಕಳ ಇಬ್ಬರು ಸಮ್ಮಿಲನ ಆಗ್ತಕ್ಕಂಥದ್ದು ಈ ಒಂದು ಮಕರ ಸಂಕ್ರಮಣ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ಈ ಬೆಲ್ಲ ಮತ್ತು ಎಳ್ಳನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಎಳ್ಳು ಶನಿಕಾರಕ ಆದರೂ ಕೂಡ ಅಗ್ನಿತತ್ವವಾಗಿರ್ತಕ್ಕಂಥದ್ದು ಬೆಲ್ಲ. ಅದರಲ್ಲೂ ಈ ಚಳಿಗಾಲದಲ್ಲಿ ಚುಮ್ಮು ಚಳಿ ಒಳಗಡೆ ಸೋರಿಯಾಸಿಸ್ ಅಂತಕ್ಕಂಥದ್ದು ಕಾಯಿಲೆಗಳು ಕಾಣಿಸ್ತಕ್ಕಂಥದ್ದು ಮನುಷ್ಯನಿಗೆ. ಇದಕ್ಕೆಲ್ಲ ಎಳ್ಳನ್ನೇ ಯಾಕೆ ಕೊಡಬೇಕು, ಎಳ್ಳು ಬೆಲ್ಲನೇ ಯಾಕೆ ತಿನ್ನಬೇಕು? ಅದು ನೋಡಿ, ಪೂರ್ವಕರು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಆ ಧರ್ಮ ಏನಿದೆ ಇದನ್ನೇ ಪಾಲನೆ ಮಾಡ್ಕೊಂಬರ್ಬೇಕು, ಇದನ್ನೇ ನೀವು ಆಚರಣೆ ಮಾಡ್ಕೊಬರ್ಬೇಕು ಅಂತ. ಆರೋಗ್ಯಕರವಾಗಿರ್ತಕ್ಕಂಥದ್ದಕ್ಕೆ ಈ ಎಳ್ಳು ಬೆಲ್ಲವನ್ನು ತಿಂತಕ್ಕಂಥದ್ದು ವಿಶೇಷ. ಅದರಲ್ಲೂ ಈ ಉತ್ತರಾಯಣ ಪುಣ್ಯಕಾಲ ಯಾಕೆ ಏನು ಅಂಥ ಮಹತ್ವವೇನು ಅಂತ ಅಂದರೆ ನೋಡಿ, ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಈ ಸೂರ್ಯ ಕಿರಣ ಶಿವನ ಮೇಲೆ ಬೀಳ್ತಕ್ಕಂಥದ್ದೇ ಆಗಿರ್ಬೋದು. ಆದರೆ ಈ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಪ್ರತಿ ಒಂದು ಭಕ್ತರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅದರಲ್ಲಿ ವಿಶೇಷತೆ ಏನಂದರೆ ಮಹಾಭಾರತದಲ್ಲಿ ನೀವು ತಗೊಳಕೋದ್ರೆ ಭೀಷ್ಮ ಪಿತಾಮಹರು ಶರಶೈಯಲ್ಲಿ ಮನಗಿರ್ತಾರೆ. ಸುಮಾರು 53 ದಿನಗಳ ಕಾಲ ಈ ಉತ್ತರಾಯಣ ಪುಣ್ಯಕಾಲ ಬರಲಿ, ನಾನು ಆವಾಗ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ ಅಂತೇಳಿ. ಯಾಕಂದರೆ ಇಚ್ಛಾಮರಣಿ ಭೀಷ್ಮ ಪಿತಾಮಹರು, ಅವ್ರಿಗೆ ಯಾವುದೇ ಸಾವು ಹತ್ರಕ್ಕೆ ಬರಲ್ಲ. ಅವರೇ ಕರೆದ್ರೆ ಬಂದು ಇವತ್ತು ನಾನು ಕರ್ಕೊಂಡೋಗು ನೀನು ಅಂದ್ರೇ ಆ ಸಾವು ಬರ್ತಕ್ಕಂಥದ್ದು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥದ್ದು. ಹಾಗಾಗಿ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅವರು. ಇನ್ನೊಂದು ವಿಶೇಷತೆ ಏನಂದರೆ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ ಅಂತಂದರೆ ಪರಮೇಶ್ವರನಾಗಿರ್ತಕ್ಕಂಥ ಈ ಸೃಷ್ಟಿ ಸ್ಥಿತಿ ಲಯಕಾರಕರು ಏನಿದ್ದಾರೆ, ಈ ಮೂರಲ್ಲೂ ಲಯಕಾರಕನಾಗಿರ್ತಕ್ಕಂಥ ಶಿವ ಸ್ಥಿತಿಯನ್ನು ಯಾವ ರೀತಿ ಕಾಯಬೇಕು ಅಂತ ವಿಷ್ಣುಗೆ ಬೋಧನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಉತ್ತರಾಯಣ ಪುಣ್ಯಕಾಲ. ಈ ಸಂಕ್ರಮಣ ಕಾಲದಲ್ಲಿ ನೀನು ಯಾವ ರೀತಿ ಪೃಥ್ವಿಯನ್ನು ನಡೆಸಬೇಕು, ಸ್ಥಿತಿ ಅಂತ ಅಂದರೆ ಒಳ್ಳೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಗಳು ಕೊಡ್ತಕ್ಕಂಥದ್ದು, ಒಳ್ಳೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಕೊಡ್ತಕ್ಕಂಥದ್ದು, ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡನ ಕೊಡ್ತಕ್ಕಂಥದ್ದು, ನಮಗೆ ಹೊಟ್ಟೆಗೆ ಬಟ್ಟೆ ಕೊಡ್ತಕ್ಕಂಥದ್ದು, ಜೀವನ ನಡೆಸ್ತಕ್ಕಂಥವನು ಸ್ಥಿತಿ ವಿಷ್ಣು. ಆದರೆ ಬ್ರಹ್ಮ ಸೃಷ್ಟಿ ಮಾಡಿದರೆ ವಿಷ್ಣು ಸ್ಥಿತಿಯನ್ನು ಕಾಯ್ತಕ್ಕಂಥವನು, ಶಿವ ಲಯವನ್ನು ಕೊಡ್ತಕ್ಕಂಥವನು. ಆ ಪರಮೇಶ್ವರನೇ ವಿಷ್ಣುಗೆ ಸ್ಥಿತಿಯನ್ನು ಕಾಯಲಿಕ್ಕೆ ಯಾವ ರೀತಿ ನೀನು ಈ ವಿಶ್ವವನ್ನು ನಡೆಸ್ಕೊಂಡೋಗ್ಬೇಕು, ಪೃಥ್ವಿಯನ್ನು ಯಾವ ರೀತಿ ನಡೆಸ್ಕೊಂಡೋಗ್ಬೇಕು, ಚರಾಚರ ಪ್ರಾಣಿಗಳಿಗೆ ಯಾವ ರೀತಿ ನೀನು ನಡ್ಕೊಂಡೋಗ್ಬೇಕು, ಅವ್ರಿಗೆ ಹೆಂಗೆ ಕೊಡಬೇಕು ಅಂತ ಉಪದೇಶ ಮಾಡಿರ್ತಕ್ಕಂಥದ್ದು ಈ ಉತ್ತರಾಯಣ ಪುಣ್ಯಕಾಲ. ಅಂಥ ಮಹತ್ತರವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಹೇಳಿದ್ರಿ, ಗವಿಗಂಗಾಧರೇಶ್ವರ ಆ ಸ್ವಾಮಿಯ ಪರಮಾತ್ಮನ ಮೇಲೆ ಸೂರ್ಯನ ಕಿರಣ ಬೀಳ್ತಾ ಇದೆ ಅಂತಕ್ಕಂಥದ್ದು. ನೋಡಿ, ಇಷ್ಟು ದಿನ ಸೂರ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ದಕ್ಷಿಣ ದಿಕ್ಕುಗಳಿಗೆ ಚಲನೆ ಮಾಡ್ತಾನೆ.
ಈ ಉತ್ತರಾಯಣ ಪುಣ್ಯಕಾಲ ಬಂದರೆ ಉತ್ತರಕ್ಕೆ ಬರ್ತಾನೆ, ದಕ್ಷಿಣಾಯನ ಕಾಲದಲ್ಲಿ ಯಮನ ದಿಕ್ಕು ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಾನೆ ಸೂರ್ಯ. ಹಾಗಾಗಿ ಸ್ವಲ್ಪ ಅಲ್ಲಿ ಸೂರ್ಯನ ಒಂದು ಚಲನವಲನಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಆ ರಶ್ಮಿ ಕಿರಣಗಳು ಶಿವನ ಲಿಂಗದ ಮೇಲೆ ಬೀಳ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, ಈಗ ಸೂರ್ಯ ಎಷ್ಟು ಕ್ರಾಸಾಗಿ ಆಗ್ನೇಯ ದಿಕ್ಕಲ್ಲಿ ಹಿಂಗಿರ್ತಾನೆ, ಕ್ರಾಸಾಗಿರ್ತಾನೆ. ಅದೇ ಬರ್ತಾ 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 ಉತ್ತರಾಯಣ ಪುಣ್ಯಕಾಲಕ್ಕೆ ಹತ್ತತ್ರ ಬಂದಾಗಲೇ ಕರೆಕ್ಟಾಗಿ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ಹಾಗಾಗಿ ಇಲ್ಲಿ ವಿಸ್ಮಯ ಏನು ನಡೀತದೆ ಅಂತಂದರೆ, ಸಾಕ್ಷಾತ್ ಪರಮೇಶ್ವರನ ಲಯಕಾರಕನಾಗಿರ್ತಕ್ಕಂಥವನಿಗೆ ಪರಮೇಶ್ವರ ಸೃಷ್ಟಿ ನಮಗೆ ಬೆಳಕನ್ನು ಕೊಡ್ತವನು, ಅಗ್ನಿತತ್ವವನ್ನು ಕೊಡ್ತಕ್ಕಂಥ ಸೂರ್ಯ ಆ ಪರಮೇಶ್ವರನ ಪಾದಾರವಿಂದಗಳಿಗೆ ಸ್ಪರ್ಶಿಸಿ ಆನಂತರ ನಾನು ಉತ್ತರದ ಕಡೆಗೆ ನಾನು ಹೋಗಬೇಕು ಅನ್ನೋದು ಅವನಿಗೆ ಮಹದಾಸೆ. ಯಾಕಂದರೆ ಕುಬೇರನ ದಿಕ್ಕು ಕಡೆಗೆ ಪ್ರಯಾಣ ಮಾಡ್ತಾನೆ. ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು, ಈ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಪ್ರಕೃತಿಯಲ್ಲಿ ವಿಸ್ಮಯಗಳು ನೋಡಿ ಯಾವ ರೀತಿ ನಡೀತದೆ ಅಂದರೆ, ಸೂರ್ಯದೇವನಿಗೆ ನಮಗೆ ದಿನ ಬೆಳಗಾಗಿದ್ದರೂ ಅವನ ಪರಮಾತ್ಮ ಅವನ ಕಾಯಕ ಅವನು ಮಾಡ್ತಾನೇ ಇರ್ತಾನೆ. ಆದರೆ ಈ ದಿನ ಬಂದು ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಪರಮೇಶ್ವರನಿಗೆ ಪಾದವನ್ನು ಸ್ಪರ್ಶ ಮಾಡಿ ನಿನ್ನ ಆಶೀರ್ವಾದ ಬೇಕು, ನಾನು ಉತ್ತರದ ಕಡೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹೋಗ್ತಾ ಇರ್ತಕ್ಕಂಥದ್ದು ಎಷ್ಟು ಆನಂದ ಬಾಷ್ಪ ಆಗ್ತಕ್ಕಂಥದ್ದು. ಇದು ವಿಶೇಷತೆ.